ಐಕ್ಯಗಾನದ ಕವಿ ಕಯ್ಯಾರರ ಹಾಡುಗಳನ್ನು ಪ್ರಾಥಮಿಕ ಶಾಲೆಯಲ್ಲಿ ಹಾಡುವ ಸಂತಸ ನನ್ನ ಪಾಲಿನದ್ದು. ಏರುತಿಹುದು ಹಾರುತಿಹುದು ನೋಡು ನಮ್ಮ ಬಾವುಟ, ತೋರುತಿಹುದು ಹೊಡೆದು ಹೊಡೆದು ಬಾನಿನಗಲ ಪಟಪಟ ಎನ್ನುವುದು ನಾವು ಪ್ರಾಥಮಿಕ ಶಾಲೆಯ ಎಲ್ಲ ಸ್ವಾತಂತ್ರ್ಯ ದಿನಾಚರಣೆಗಳಲ್ಲಿ ಹಾಡಿದಂತಹ ಹಾಡು. ನಮ್ಮ ರಾಷ್ಟ್ರಧ್ವಜದ ಆ ಸಂತಸವನ್ನು ಕಣ್ತುಂಬಿ ಮೆರೆದಂತಹ ಭಾವುಕರಾಗಿ ಹಾಡಿದ ಹಾಡು. ಅಷ್ಟೇ ಅಲ್ಲ, ಸಂತೆಗೆ ಹೋದನು ಭೀಮಣ್ಣ, ಹಿಂಡಿಯ ಕೊಂಡನು 10 ಮಣ, ಕತ್ತೆಯ ಬೆನ್ನಿಗೆ ಏರಿಸಿದ, ಕುದುರೆಯ ಜೊತೆಯಲ್ಲಿ ಸಾಗಿಸಿದ ಎನ್ನುವ ಹಾಡಿನಲ್ಲಿ ಕೊನೆಯಲ್ಲಿ ಬರುವಂತಹ ಒಂದು ಸಹಕಾರ ತತ್ವದ ಸಿದ್ಧಾಂತ, ನೀ ನನಗಿದ್ದರೆ ನಾ ನಿನಗೆ ಎನ್ನುವುದು ಸಹಕಾರಿ ಸಂಸ್ಥೆಗಳಲ್ಲಿಯೂ ಧುರೀಣರಾಗಿ ದುಡಿದಂತಹ ಕವಿ ಕಯ್ಯಾರರ ಆ ಸಿದ್ಧಾಂತ ಎಳವೆಯಲ್ಲಿಯೇ ನಮ್ಮ ಪಾಲಿಗೆ ಸಹಕಾರದ ಸಿದ್ಧಾಂತವನ್ನು ಬೋಧಿಸಿದಂತಹ ಹಾಡು. ಕಯ್ಯಾರ ಕಿಞ್ಞಣ್ಣಿಯವರನ್ನು ನಾನು ನನ್ನ ಮನಸ್ಸಿನಲ್ಲಿ ತುಂಬಿಕೊಂಡದ್ದು ನನ್ನ ಬಾಲ್ಯದಲ್ಲಿ. ನನ್ನ ಅಮ್ಮ ಯಮುನಾ ಅವರು ಕಯ್ಯಾರವರ ಶಿವಮುಖ ಐಕ್ಯಗಾನದ ಹಾಡುಗಳನ್ನು ಮನೆಯಲ್ಲಿ ಹಾಡ್ತಾಯಿದ್ರು. ಹಾಡೊಂದು ಹಾಡಬೇಕು ಎನ್ನುವುದನ್ನು ಬಹಳ ಸುಶ್ರಾವ್ಯವಾಗಿ ಅವರು ಹಾಡ್ತಾಯಿದ್ರು. ಹಾಗಾಗಿ ನಾನು ಆ ಹಾಡುಗಳ ಮೂಲಕ, ನನ್ನ ತಾಯಿಯ ಮೂಲಕ ಕಯ್ಯಾರನ್ನು ನಾನು ನನ್ನ ಭಾವಕೋಶದಲ್ಲಿಗೆ ತುಂಬಿಕೊಂಡೆ. ಮುಂದೆ ಅವರ ಐಕ್ಯಗಾನ ಶಿವಮುಖ, ಪುನರ್ನವ, ಚೇತನ, ಮುಂದೆ ಕೊರಗ, ಉಪನಿಷತ್ತಿನ ಅನುವಾದಗಳು, ಶತಮಾನದ ಗಾನ ಇಂತಹ ಕಾವ್ಯಗಳನ್ನು ಮತ್ತು ಅನೇಕ ಅವರ ಭಾಷಣಗಳನ್ನು ಸುಮಾರು 68ರ ಬಳಿಕ ಕೇಳೋ ಅವಕಾಶ ಬಂತು. ಕಯ್ಯಾರರಿಗೆ ಅಧ್ಯಯನ, ಸಾಹಿತ್ಯ, ಬರವಣಿಗೆಯಷ್ಟೇ ಪ್ರಿಯ ಕೃಷಿ. ಬಂಟ ಸಮುದಾಯದಲ್ಲಿ ಹುಟ್ಟಿದ ಕಿಞ್ಞಣ್ಣರೈಗಳು ಸಹಜವಾಗಿಯೇ ಹಸಿರು ಗದ್ದೆ ತೋಟಗಳ ಮಧ್ಯೆ ಬೆಳೆದರು. ಬಾಲ್ಯದ ದಟ್ಟ ಅನುಭವದ ಪ್ರಭಾವ ಅವರ ಸಾಹಿತ್ಯದಲ್ಲೂ ಕಾಣುತ್ತದೆ. ಕೃಷಿ ಎನ್ನುವಂಥದ್ದು ಅವರ ಜೀವಾಳವಾದಂಥ ಒಂದು ಕಾಯಕ, ಅವರ ನಿತ್ಯ ಬದುಕಿಗೆ ಅದು ಪೂರಕ. ಅದರಿಂದ ಅವರು ಹೇಳ್ತಾರೆ, ನಾನು ಮಣ್ಣಿನ ಮಗನು, ಮಂದಾರ ಮಾಲೆಯೇ ನೊಗಲೆಗಳನ್ನು ಹೊತ್ತು ತಿರುಗುವವನು. ಅಷ್ಟು ಅಭಿಮಾನದಿಂದ ಹೇಳ್ತಾರೆ. ಕೆಸರಿನ ಆ ಗದ್ದೆಗೆ ಇಳಿದು ಸ್ವತಃ ದುಡಿದು ಅದರಲ್ಲಿ ಸಂತೋಷ ಕಾಣುವಂಥ ಪ್ರವೃತ್ತಿ ಅವರು. ಹಸಿವೆ ಬಿಸಿ ಪರಮಾನ್ನ, ಬೆವರೆ ಗಂಗಾ ಸ್ನಾನ ಎಂಬುದವರು ನಿತ್ಯ ಸೊಲ್ಲು. ಅವರಿಗೆ ಈ ನಮ್ಮ ನಾಡಿನಲ್ಲಿ ಹುಟ್ಟಿಕೊಳ್ಳುವಂಥ ಮರಗಿಡಗಳಲ್ಲಿ ಚಿಗುರಿಗೆ ಪೂರಕವಾಗಿ ಗೊಬ್ಬರದ ಒಂದು ಹುಡಿಯ ಕಣವಾಗಿ ತಾನು ಮುಂದೆ ಒದಗಿದ್ರು ಅದು ನನ್ನ ಜೀವನದ ಸಾರ್ಥಕತೆ ಅಂತ ಅವರು ಹೇಳ್ತಾರೆ. ಬದುಕನ್ನು ನಿಚ್ಚಳವಾಗಿ ಪ್ರೀತಿಸುವ ರೈಗಳು ತಮ್ಮ ಇಳಿ ವಯಸ್ಸಿನಲ್ಲೂ ಉತ್ಸಾಹದಿಂದ ಬರೆಯುತ್ತಾರೆ, ಓದುತ್ತಾರೆ. ಬಿಡುವಿಲ್ಲದೆ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುತ್ತಾರೆ. ಹೋದಲ್ಲೆಲ್ಲ ತಮ್ಮ ಹೋರಾಟದ ಹನಿಯೊಂದನ್ನು ಹನಿಸಿ ಬರುತ್ತಾರೆ. ನಾವು ಬ್ರಿಟಿಷರ, ನಾವು ಭಾರತೀಯರು, ನಮ್ಮ ಭಾರತ ದೇಶದಲ್ಲಿದ್ದಂಥ ಸಂಸ್ಕೃತಿಯನ್ನು ಗಳಿಸಿ ಉಳಿಸಿ ಸಮೃದ್ಧಿ ಮಾಡತಕ್ಕಂಥವ್ರು ನಾವು. ತಮಗೆ ಬಂದ ಪತ್ರಗಳಿಗೆ ಮರೆಯದೆ ಮರು ಉತ್ತರ ಬರೆಯುತ್ತಾರೆ. ಉಣ್ಣಕ್ಕೆಯವರ ಜತೆಗಿನ ಮಧುರ ದಾಂಪತ್ಯ ಕಯ್ಯಾರರದ್ದು. ಗಾಂಧಿವಾದಿ, ಹೋರಾಟಗಾರ, ಸಾಹಿತಿ, ಕೃಷಿಕ, ಸಾಮಾಜಿಕ ಕಾರ್ಯಕರ್ತ, ದೇಶಾಭಿಮಾನಿ, ಹೀಗೆ ಗಡಿನಾಡಿನ ಕಿಡಿ ಕಯ್ಯಾರ ಕಿಞ್ಞಣ್ಣರೈ ಅವರದ್ದು ಬಹುಮುಖ ವ್ಯಕ್ತಿತ್ವ. ಅವರ ಜೀವನ ತ್ಯಾಗಮಯವಾದಂಥ ಜೀವನ. ಕನ್ನಡಕ್ಕೋಸ್ಕರ ಅವರು ಬಹಳಷ್ಟು ಕೆಲಸ ಮಾಡಿದ್ದಾರೆ, ಬರೆದಿದ್ದಾರೆ, ಅನೇಕ ಸಭೆಗಳಲ್ಲಿ ಭಾಷಣ ಮಾಡಿದ್ದಾರೆ. ಅವರು ನಿರಾಶೆಗೊಂಡಿಲ್ಲ, ಆಶಾವಾದಿಗಳಾಗಿ ಇದ್ದಾರೆ. ನಾವು ಎಸೆಯಬೇಕು, ಎಲ್ಲಿವರೆಗೆ ಎಸೆಯಬೇಕು? ಮರದಿಂದ ಹಣ್ಣು ಕೆಳಕ್ಕೆ ಬೀಳುವವರೆಗೆ ಎಸೆಯಬೇಕು. ಆ ತತ್ವದಲ್ಲಿ ಅವರಿಗೆ ವಿಶ್ವಾಸ ಇದೆ. ಇದನ್ನು ನಾನು ಉದ್ದಕ್ಕೂ ಅವರ ಜೀವನವನ್ನು ಪರಿಶೀಲಿಸಿ ತಿಳಿದುಕೊಂಡಿದ್ದೇನೆ. 90ರ ಇಳಿ ವಯಸ್ಸಲ್ಲೂ ಹೋರಾಟವನ್ನು ಜೀವಂತವಾಗಿರಿಸಿ ಕನ್ನಡದ ಗಡಿಯಲ್ಲಿ ಸದಾ ಮೊಳಗುತ್ತಿರುವ ಕಯ್ಯಾರರ ಧೀರ ಧ್ವನಿ ಕಡಲಿನ ಭೋರ್ಗರತದಷ್ಟೇ ಅಬ್ಬರ, ಅಗಾಧ. ಐಕ್ಯ ಒಂದೇ ಮಂತ್ರ, ಐಕ್ಯದಿಂದೆ ಸ್ವತಂತ್ರ, ಐಕ್ಯಗಾನದಿ ರಾಷ್ಟ್ರ ತೇಲುತ್ತಿರಲಿ.
ಐಕ್ಯಗಾನದಿ ರಾಷ್ಟ್ರ ತೇಲುತ್ತಿರಲಿ. ಭಾರತದಿ ಮಮ ಜನ್ಮ ಸ್ವಾತಂತ್ರ್ಯವೇ ಧರ್ಮ, ಒಕ್ಕೊರಲಿನುದ್ಘೋಷ ಕೇಳುತ್ತಿರಲಿ. ಒಕ್ಕೊರಲಿನುದ್ಘೋಷ ಕೇಳುತ್ತಿರಲಿ. ಐಕ್ಯ ಒಂದೇ ಮಂತ್ರ, ಐಕ್ಯದಿಂದ ಸ್ವತಂತ್ರ, ಐಕ್ಯಗಾನದಿ ರಾಷ್ಟ್ರ ತೇಲುತ್ತಿರಲಿ. ಐಕ್ಯದ ಮೃತದ ರಸಕ್ಕೆ ಜೀವ ಜೀವದ ಬೆಸುಗೆ ಕೂಡಿ ಬರೆ ಭೀಮಬಲ ನಮ್ಮೊಳುಂಟು. ಐಕ್ಯದ ಮೃತದ ರಸಕ್ಕೆ ಜೀವ ಜೀವದ ಬೆಸುಗೆ ಕೂಡಿ ಬರೆ ಭೀಮಬಲ ನಮ್ಮೊಳುಂಟು. 14 ಲೋಕವನ್ನು ಸಪ್ತಸಾಗರವನ್ನು ಗೆದ್ದು ದಾಟುವ ಶಕ್ತಿ ವೇಗ ಉಂಟು. ಐಕ್ಯ ಒಂದೇ ಮಂತ್ರ, ಐಕ್ಯ ಒಂದೇ ಮಂತ್ರ, ಐಕ್ಯದಿಂದ ಸ್ವತಂತ್ರ. ಹಿಂದೂಗಳೇ, ಮುಸ್ಲಿಮರೇ, ಕ್ರಿಶ್ಚನರೇ, ಸಿಖ್ಖರೇ ಎಲ್ಲರೂ ನಮ್ಮವರೇ. ಎದೆಯರಳಲಿ ಎದೆಯರಳಲಿ. ರಾಷ್ಟ್ರ ಒಂದೇ ಜೀವ ಎಂದು ಸಾರಿರಿ ಯಾವ ರಕ್ಕಸರು ಇದಿರಿಲ್ಲ ನಾವು ಕಡುಗಲಿ. ಭಾರತದ ಬಿಡುಗಡೆಗೆ ಹೋರಾಡಿರುವ ನಮಗೆ ಯಾರ ಭಯ? ನಾವಿಂದು ಮುಂದಾಗಿರೇ. ತೇಲುವೆವು, ಮುಳುಗುವೆವು, ಏಳುವೆವು, ಬೀಳುವೆವು. ತೇಲುವೆವು, ಮುಳುಗುವೆವು, ಏಳುವೆವು, ಬೀಳುವೆವು. ಎಲ್ಲರೂ ಒಮ್ಮೆಗೆ ಒಂದಾಗಿರೇ. ಐಕ್ಯ ಒಂದೇ ಮಂತ್ರ, ಐಕ್ಯದಿಂದ ಸ್ವತಂತ್ರ, ಐಕ್ಯಗಾನದಿ ರಾಷ್ಟ್ರ ತೇಲುತ್ತಿರಲಿ. ಐಕ್ಯಗಾನದಿ ರಾಷ್ಟ್ರ ತೇಲುತ್ತಿರಲಿ. ಐಕ್ಯಗಾನದಿ ರಾಷ್ಟ್ರ ತೇಲುತ್ತಿರಲಿ.